ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್. ಇಲ್ಲಿ ನೋಡಿ, ಇವತ್ತು ಒಂದು ಬೌಲಷ್ಟು ನಾನು ಹುರುಗಡ್ಲೆ ಮತ್ತು ಒಂದು ಅರ್ಧ ಬೌಲಷ್ಟು ನಾನು ಬೆಲ್ಲನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಇದರಿಂದ ಇವಾಗ ನಾವು ನಾಗರ ಪಂಚಮಿಗೆ ದೇವರ ನೈವೇದ್ಯಕ್ಕೆ ನೋಡಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ, ಮೊದಲಿಗೆ ಮಿಕ್ಸಿ ಜಾರನ್ನ ಒಂದು ತೊಗೊಂಡು ಇದಕ್ಕೆ ನೋಡಿ ಹುರುಗಡ್ಲೆನ ಮೊದಲು ನಾವು ಪುಡಿ ಮಾಡಿಕೊಂಡು ಬರಬೇಕಾಗುತ್ತೆ. ಇದಕ್ಕೆ ಏಲಕ್ಕಿನ ಒಂದು ನಾನು ಸೇರಿಸ್ಕೊಂಡು ಇವಾಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ, ನಾನು ಇಲ್ಲಿ ಒಂದು 1/4 ಬೌಲಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಫಸ್ಟಿಗೆ ನೋಡಿ ಅದನ್ನು ಸ್ವಲ್ಪ ನಾವು ಲೈಟಾಗಿ ಫ್ರೈ ಮಾಡ್ಕೊರೋಣ. ಇವಾಗ ನೋಡಿ, ಪ್ಯಾನನ್ನು ನಾನು ಮುಂಚೆನೇ ಕಾಯಕ್ಕಿಟ್ಟಿದ್ದೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಹುರುಗಡ್ಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊರೋಣ. ಇಷ್ಟಾದರೆ ಸಾಕು. ಇವಾಗ ನೋಡಿ, ಅದೇ ಪ್ಯಾನಿಗೆ ಸ್ವಲ್ಪ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಕರಿ ಎಳ್ಳನ್ನು ತೊಗೊಂಡಿದ್ದೀನಿ. ಇವಾಗ ಎರಡೂ ಸ್ವಲ್ಪ ಮತ್ತೆ ಇದನ್ನು ನಾವು ಫ್ರೈ ಮಾಡ್ಕೊರೋಣ. ನೋಡಿ, ಸ್ವಲ್ಪ ಇದು ಈ ರೀತಿ ಚಟಪಟ ಅನ್ನೋವರೆಗೂ ನಾವು ಸ್ವಲ್ಪ ಎಳ್ಳನ್ನು ಹುರ್ಕೊಂಡ್ರೆ ಆಯಿತು. ಈಗ ನೋಡಿ, ಎಲ್ಲ ಚೆನ್ನಾಗಿ ನಾನು ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಪಾಕ ಮಾಡ್ಕೊರೋಣ. ಬೆಲ್ಲ ನೋಡಿ ಅರ್ಧ ಬೌಲಷ್ಟು ತೊಗೊಂಡಿದ್ದೆ. ನಿಮಗೆ ಸಿಹಿಗೆ ಅನುಗುಣವಾಗಿ ನೀವು ಬೆಲ್ಲನ ಸೇರಿಸ್ಕೋಬೋದು ಮತ್ತೆ ಬೇಕಿದ್ದರೆ. ನೋಡಿ, ಇಲ್ಲಿ ನೋಡಿ, ಬೆಲ್ಲ ಕರಗುವಷ್ಟು ಮಾತ್ರ ನಾವು ಇಲ್ಲಿ ನೀರನ್ನು ಸೇರಿಸ್ಕೊರೋಣ. ಮತ್ತು ಇದನ್ನು ಸ್ವಲ್ಪ ಪಾಕ ಮಾಡಬೇಕಂತೇನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಎಲ್ಲ ಸ್ವಲ್ಪ ಬೆಲ್ಲ ಎಲ್ಲ ಕರಗಿಸಿ ಒಂದು 2 ನಿಮಿಷ ನಾವು ಬಾಯ್ಲ್ ಮಾಡ್ಕೊರೋಣ. ಇವಾಗ ನೋಡಿ, ಎಲ್ಲ ಬೆಲ್ಲ ಕರಗಿದೆ. ಇವಾಗ ಇದನ್ನು ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರೋಣ. ಇವಾಗ ನೋಡಿ, ಇದಕ್ಕೆ ನಾವು ಈ ಪುಡಿ ಮಾಡಿಟ್ಟಿರುವ ಹುರುಗಡ್ಲೆ ಪುಡಿ ಅಥವಾ ಪುಟಾಣಿ ಪುಡಿ ಏನಂತೀವಿ ಇದನ್ನು ಸೇರಿಸ್ಕೋಬೇಕು. ನೆಕ್ಸ್ಟ್ ನೋಡಿ, ನಾವು ಹುರಿದಿಟ್ಟಿರುವ ಒಣ ಕೊಬ್ಬರಿ, ಎಳ್ಳು, ಬಿಳಿ ಎಳ್ಳು, ಕರಿ ಎಳ್ಳು ಇದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರೋಣ. ನೋಡಿ, ಯಾವ ರೀತಿ ನಾವು ದಿಢೀರಾಗಿ ನೈವೇದ್ಯಕ್ಕೆ ಈ ರೀತಿ ತಂಬಿಟ್ಟನ್ನು ಮಾಡ್ಕೋಬೋದು. ಇವಾಗ ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊರೋಣ. ನೋಡಿ, ಇವಾಗ ಇದು ಈ ರೀತಿ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಇದನ್ನು ನಾವು ಬೇಗನೆ ಈ ರೀತಿ ಉಂಡೆನ ಕಟ್ಕೋಬೋದು. ಎಷ್ಟು ದಿಢೀರಾಗಿ ನಾವು ಉಂಡೆನ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡಿದರೆ ಆಯಿತು. ನೋಡಿ, ನೈವೇದ್ಯಕ್ಕೆ ಬೇಕಾಗಿರುವ ತಂಬಿಟ್ಟು ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ದಿಢೀರಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ದಿಢೀರಾಗಿ ಈ ನಾಗರ ಪಂಚಮಿಗೆ ತಂಬಿಟ್ಟನ್ನು ಮಾಡ್ಕೋಬೋದು ಅಂತ. ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.